ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ ಮೊದಲನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪೃಥ್ವೀದೇವಿಯ ಕ್ಷೀರದೋಹನ, ಸ್ವಯಂಭುವಾದಿ 14 ಮನುಗಳ ವರ್ಣನೆ, ವೇನರಾಜನ ಬಲಹಸ್ತ ಮಥನ, ಭೂವಿಭಾಗ, ಪೃಥುರಾಜನು ಭೂಮಾತೆಯಿಂದ ಕ್ಷೀರರೂಪವಾದ ವಸ್ತುಗಳನ್ನು ಪಡೆದ ಬಗೆ ಇತ್ಯಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ತಾಮಸ ಮನ್ವಂತರದಲ್ಲಿ ಪುಲಸ್ತ್ಯ ಪುತ್ರನ ಕುಮಾರರಾದ ದೇವತೆಗಳ ಗಣಗಳು ಅನೇಕವಾಗಿರುವವು. ಆ ಪ್ರತಿಯೊಂದು ದೇವಗಣದಲ್ಲಿಯೂ 25 ಜನರು ಸುಪ್ರಸಿದ್ಧರಾಗಿರುವರು. ತಾಮಸ ಮನ್ವಂತರದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು 100 ಸಂಖ್ಯಾಕರಾಗಿರುವರೆಂದು ಮುನಿಗಳು ಹೇಳುವರು. ಅವರು ಸತ್ಯಪ್ರಾಣರು, ಸತ್ಯಶಿರಸ್ಕರು, ಸತ್ಯತಮಸರೆಂದು ಪ್ರಸಿದ್ಧರಾಗಿರುವರು. ಇವರು 8ನೆಯವರಾಗಿರುವರು. ಹೀಗೆ ತಾಮಸ ಮನ್ವಂತರದಲ್ಲಿ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಸಿದ್ಧರಾಗಿರುವರು. ಎಲೈ ಮುನಿವರಿಯರೇ, ಈ ತಾಮಸ ಮನ್ವಂತರದಲ್ಲಿ ಈ ಪೂರ್ವದಲ್ಲಿ ನಿರೂಪಿಸಿರುವ ದೇವತೆಗಳಿಗೆ ಮಹಾಶೂರರೂ ಅತ್ಯಂತ ಸಮರ್ಥರೂ ಆದ ಶಿಬಿಯೇ ಇಂದ್ರನಾಗಿದ್ದನು. ಆಗ ಸಪ್ತರ್ಷಿಗಳೂ ಸುಪ್ರಸಿದ್ಧರಾಗಿರುವರು. ಅವರನ್ನು ಕ್ರಮವಾಗಿ ಹೇಳುವೆನು ಕೇಳಿರಿ. ಈ ತಾಮಸ ಮನ್ವಂತರದಲ್ಲಿ ಕಾವ್ಯ, ಹರ್ಷ, ಕಾಶ್ಯಪ, ಪೃಥು, ಆತ್ರೇಯ, ಅಗ್ನಿ, ಜ್ಯೋತಿರ್ಧಾಮ, ಭಾರ್ಗವ, ಪೌಲಹ, ವನಪೀಠ, ವಸಿಷ್ಠ ಗೋತ್ರಜನಾದ ಚೈತ್ರ, ಪೌಲಸ್ತ್ಯ ಇವರು ಮಹರ್ಷಿಗಳಾಗಿರುವರು. ತಾಮಸ ಮನ್ವಂತರದಲ್ಲಿ ಜನುದಂಡ, ಶಾಂತಿ, ಖ್ಯಾತಿ, ಭಯ, ಪ್ರಿಯಭೃತ್ಯ, ಅವಕ್ಷಿ, ಪೃಷ್ಠಲೋಢ, ದೃಢೋದ್ಯತ, ಋತ, ಋತಬಂಧು ಇವರು ಮನುಪುತ್ರರೆಂದು ಪ್ರಸಿದ್ಧರಾಗಿರುವರು. ಹೀಗೆ ತಾಮಸ ಮನ್ವಂತರವು ಕಳೆದು ಹೋಗಲು ಕ್ರಮವಾಗಿ 5ನೆಯ
ಚಾರಿಷ್ಣವ ಮನ್ವಂತರವು ಪ್ರಾಪ್ತವಾಯಿತು. ಆಗ ದೇವಗಣಗಳು ಸುಪ್ರಸಿದ್ಧವಾಗಿಯೂ ಲೋಕಮಾನ್ಯವಾಗಿಯೂ ಇದ್ದವು. ಅವುಗಳನ್ನು ನಿಮಗಾಗಿ ನಿರೂಪಿಸುವೆನು, ಕೇಳಿರಿ. ಚಾರಿಷ್ಣವ ಮನ್ವಂತರದಲ್ಲಿ ಅಮೃತಭಾಸರು, ಭೂತರಜಸರು, ವಿಕುಂಠರು, ಸುಮೇಧಸರು ಎಂಬುದಾಗಿ ಮಂಗಳಪ್ರದವಾದ ದೇವಗಣಗಳು ಅನೇಕ ಇದ್ದವು. ಆಗ ವಸಿಷ್ಠ ಪ್ರಜಾಪತಿಯ ಸಂತಾನ ಪರಂಪರೆಗಳು 18 ಭಾಗಗಳಾಗಿ ವಿಂಗಡಿಸಲ್ಪಟ್ಟು ದೇದೀಪ್ಯಮಾನಗಳಾಗಿರುವವು. ಆ ಮನ್ವಂತರದಲ್ಲಿ ಸ್ವತ್ರವಿಪ್ರ, ಅಗ್ನಿಭಾಸ, ಪ್ರತ್ಯೇತಿಷ್ಠ, ಅಮೃತ, ಸುಮತಿ, ವಿರಾವ, ವಾಚಿನೋದ, ಸ್ರವಸ, ಪ್ರವಿರಾಶಿ, ವಾದ, ಪ್ರಾಶ ಇವರೇ ಮೊದಲಾದ 14 ದೇವತೆಗಳು ಪ್ರಸಿದ್ಧರಾಗಿರುವರು. ಚಾರಿಷ್ಣವ ಮನ್ವಂತರದಲ್ಲಿ ಈ ದೇವತೆಗಳು ಅಮೃತಾಭಾಸರೆಂದು ಪ್ರಸಿದ್ಧರಾಗಿರುವರು. ಚಾರಿಷ್ಣವ ಮನ್ವಂತರದಲ್ಲಿದ್ದ ಈ ಪೂರ್ವದಲ್ಲಿ ನಿರೂಪಿತವಾಗಿರುವ 14 ದೇವತೆಗಳಿಗೆ ಮತಿ, ಸುಮತಿ, ಋತ, ಸತ್ಯ, ಆವೃತಿ, ವಿವೃತಿ, ಮದ, ವಿನಯ, ಜೇತಾರ, ಜಿಷ್ಣು, ಸಹ, ದ್ಯುತಿಮಂತ, ಸ್ರವಸ ಇವೇ ಮೊದಲಾದ ನಾಮಗಳು ಆ ಭೂತರಜಸರಿಗೆ ಪ್ರಳಯ ಕಾಲದವರೆಗೂ ಸುಪ್ರಸಿದ್ಧಗಳಾಗಿರುವವು. ವೃಷಭೇತ್ಥಾರ, ಜಯ, ಭೀಮ, ಶುಚಿ, ದಾಂತ, ಯಶಸ್ಸು, ದಮ, ನಾದ, ವಿದ್ವಾಂಸ, ಅಜೇಯ, ಕೃಶ, ಗೌರ, ಧ್ರುವ ಈ ದೇವತೆಗಳು ವಿಕುಂಠನ ವಂಶಜರೆಂದು ವೈಕುಂಠರೆಂದು ಪ್ರಖ್ಯಾತರಾಗಿರುವರು. ತರುವಾಯ ಸುಮೇಧಸರ ವಿಷಯಗಳನ್ನು ತಿಳಿಸುವೆನು, ಕೇಳಿರಿ. ಮೇಧಸ, ಮೇಧಾತಿಥಿ, ಸತ್ಯಮೇಧಸ, ಪ್ರಶ್ನಿಮೇಧಸ, ಅಲ್ಪಮೇಧಸ, ಭೂಯೋಮೇಧಸ, ದಯಮೇಧಸ, ದೀಪ್ತಿಮೇಧಸ, ಯಶೋಮೇಧಸ, ಸರ್ವಮೇಧಸ, ಅಶ್ವಮೇಧಸ, ಪ್ರತಿಮೇಧಸ, ಮೇಧಾವಂತ, ಮೇಧಹರ್ತ ಇವರು ಸುಮೇಧಸರ ವಂಶದವರಾಗಿರುವರು. ಆಗ ಅವರಿಗೆ ಅತಿ ಪರಾಕ್ರಮಿಯಾದ ವಿಭುವೇ ಇಂದ್ರನಾಗಿದ್ದನು. ತರುವಾಯ ರೈವತ ಮನ್ವಂತರದಲ್ಲಿ ಪುಲಸ್ತ್ಯನ ಪುತ್ರನಾದ ವೇದಬಾಹು, ಕಶ್ಯಪನ ಗೋತ್ರಜನಾದ ಯಜಸ್ಸು, ಅಂಗೀರಸನ ಕುಮಾರನಾದ ಹಿರಣ್ಯರೋಮ, ಭೃಗು ಕುಲೋತ್ಪನ್ನನಾದ ವೇದಶ್ರೀಯು, ವಸಿಷ್ಠ ವಂಶಜನಾದ ಊರ್ಧ್ವಬಾಹುವು, ಪುಲಹ ವಂಶಪ್ರಸೂತನಾದ ಪರ್ಜನ್ಯ, ಅತ್ರಿಗೋತ್ರ ಸಂಭೂತನಾದ ಸತ್ಯನೇತ್ರ ಇವರು ಮಹರ್ಷಿಗಳೆಂದು ಪ್ರಖ್ಯಾತರಾಗಿದ್ದರು. ಮಹಾಪುರಾಣ ಪ್ರತಿಪಾದ್ಯನು, ಜಿತೇಂದ್ರಿಯನು, ಶತ್ರುನಾಶಕನೂ ಆದ ಶುಚಿಯು, ಬಲಬಂಧುವು, ನಿರಾಮಿತ್ರನು, ಕೇತುಭೃಂಗನು, ದೃಢವ್ರತನು ಇವರು ಚಾರಿಷ್ಣವ ಮನುವಿನ ಪುತ್ರರಾಗಿರುವರು. ಇದೇ 5ನೆಯ ಮನ್ವಂತರಕ್ಕೂ ಚಾರಿಷ್ಣವ ಮನ್ವಂತರಕ್ಕೂ ಇರುವ ಭೇದವಾಗಿದೆ. ಶ್ವಾರೋಚಿಷ, ಉತ್ತಮ, ತಾಮಸ, ರೈವತರೆಂಬ ಈ 4 ವಸುಗಳು ಪ್ರಿಯವ್ರತ ರಾಜನ ವಂಶದವರಾಗಿರುವರು. ಅನಂತರ ಕ್ರಮಪ್ರಾಪ್ತವಾದ 5ನೆಯ ಚಾಕ್ಷುಷ ಮನ್ವಂತರದಲ್ಲಿ ಪೂರ್ವಕಲ್ಪದಲ್ಲಿದ್ದ ದೇವತೆಗಳೇ ಪುನಃ ಉತ್ಪನ್ನರಾದರು. ಜನ್ಯರಾದ ಆ ದೇವತೆಗಳು ಆದ್ಯರು, ಭಾವ್ಯರು, ಪ್ರಸೂತರು, ಪೃಥುಕರು, ಮಹಾನುಭಾವರಾದ ಲೇಖರು ಎಂದು 5 ದೇವಗಣಗಳಾಗಿ ಪ್ರಖ್ಯಾತರಾದರು. ಇದು ದೇವತೆಗಳ ಸೃಷ್ಟಿ ಕ್ರಮವಾಗಿದೆ. ಆ ದೇವತೆಗಳು ತಮ್ಮ ಮಾತೃನಾಮಗಳಿಂದಲೇ ಪ್ರಖ್ಯಾತರಾಗಿರುವರು. ಅತ್ರಿಯ ಪುತ್ರನಾದ ಅರಣ್ಯ ಪ್ರಜಾಪತಿಯ ಮೊಮ್ಮಕ್ಕಳಾದ ಯಾವ ದೇವತೆಗಳ ಗಣಗಳಿವೆಯೋ ಅವು ಒಂದೊಂದು ಪ್ರತ್ಯೇಕವಾಗಿ 8 ಭಾಗಗಳಾಗಿವೆ. ಆ ಗಣಗಳಲ್ಲಿ ಅಂತರಿಕ್ಷ, ವಸುಹಯ, ಅತಿಥಿ, ಪ್ರಿಯವ್ರತ, ಶ್ರೋತ,
ಮಂತ, ಸುಮಂತ ಇವರು ಆದ್ಯರ ಮೊದಲನೆಯ ಪಂಗಡದವರಾಗಿರುವರು. ಶೇನಭದ್ರ, ಪಶ್ಯ, ಪಥ್ಯನೇತ್ರ, ಸುಮನಸ, ಸುವೇತಸ, ರೈವತ, ಪ್ರಚೇತಸ, ದ್ಯುತಿ ಎಂಬ ಮಹಾಕೀರ್ತಿವಂತರಾದ ಇವರು ಪ್ರಸೂತನ ವಂಶಜರಾಗಿರುವರು. ವಿಜಯ, ಸುಜಯ, ಮನೋಧ್ಯಾನರು, ಸುಮತಿ, ಸುಪರಿ, ವಿಜ್ಞಾತ, ಅರ್ಥಪತಿ ಎಂಬ ಈ 8 ಜನರು ಭಾವ್ಯರೆಂದು ಪ್ರಖ್ಯಾತರಾಗಿರುವರು. ಈಗ ಪೃಥುಕರನ್ನು ನಿರೂಪಿಸುವೆನು ಕೇಳಿರಿ. ಅಜಿಷ್ಟ, ಶಾಕ್ಯನ, ವಾನಪೃಷ್ಟ, ಶಾಂಕರ, ಸತ್ಯದೃಷ್ಣು, ವಿಷ್ಣು, ವಿಜಯ, ಅಜಿತರೆಂಬ ಮಹಾನುಭಾವರಾದ ದೇವತೆಗಳು ಪೃಥುಕರೆಂದು ಪ್ರಸಿದ್ಧರಾಗಿರುವರು. ಎಲೆ ಮುನಿವರ್ಯರೇ, ಈಗ ಲೇಖರ ವಿಷಯಗಳನ್ನು ನಿರೂಪಿಸುವೆನು ಕೇಳಿರಿ. ಮನೋಜವ, ಪ್ರಘಾಸ, ಪ್ರಚೇತಸ, ಕೀರ್ತಿವಂತನಾದ ವಾತ, ಧ್ರುವಕ್ಷಿತಿ, ಶೂರನಾದ ಅದ್ಭುತ, ಅವನ ಮತ್ತು ಬೃಹಸ್ಪತಿ ಈ 8 ದೇವತೆಗಳು ಲೇಖರೆಂದು ಪ್ರಖ್ಯಾತರಾಗಿರುವರು. ಅತ್ಯಂತ ಶೂರನಾದ ಮನೋಜವನು ಅವರಿಗೆ ಇಂದ್ರನಾಗಿರುವನು. ಚಾಕ್ಷುಷ ಮನ್ವಂತರದಲ್ಲಿ ಭೃಗುಪುತ್ರನಾದ ಉನ್ನತನು, ಅಂಗೀರಸನ ಕುಮಾರನಾದ ಹವಿಷ್ಮಂತನು, ಕಶ್ಯಪನ ಸೂನುವಾದ ಸುಧಾಮನು, ವಸಿಷ್ಠನ ಆತ್ಮಜನಾದ ವಿರಜನು, ಪುಲಸ್ತ್ಯನ ತನೂಜನಾದ ಅತಿಮಾನನು, ಪುಲಹನ ಮಗನಾದ ಸಹಿಷ್ಣುವು, ಅತ್ರಿಜನಾದ ಮಧುವೆಂಬವನು ಈ 7 ಜನರು ಮಹರ್ಷಿಗಳಾಗಿರುವರು. ಈ ಚಾಕ್ಷುಷ ಮನ್ವಂತರದಲ್ಲಿ ಊರು, ಪೂರು, ಶತದ್ಯುಮ್ನ, ತಪಸ್ವಿ, ಸತ್ಯವಾಕು, ಕೃತಿ, ಅಗ್ನಿಷ್ಠುದ, ಅತಿರಾತ್ರ, ಸುದ್ಯುಮ್ನ, 10ನೆಯವನಾದ ಅಭಿಮನ್ಯುವು ಇವರು ನಾದ್ವಲೇಯರೆಂದೂ ಮನುಪುತ್ರರೆಂದೂ ಪ್ರಸಿದ್ಧರಾಗಿರುವರು. ಇವರು ಚಾಕ್ಷುಷ ಮನ್ವಂತರದಲ್ಲಿ ಮನುಕುಮಾರರಾಗಿರುವರು. ಅದರ ತರುವಾಯ 6ನೆಯ ಮನ್ವಂತರವು ಕ್ರಮವಾಗಿ ಬರುವುದು. ಮಹಾತ್ಮನಾದ ಚಾಕ್ಷುಷ ಮನುವಿನ ಸೃಷ್ಟಿಕ್ರಮವು ವೈವಸ್ವತ ಮನುವಿನ ಸೃಷ್ಟಿಗೆ ಅನುಗುಣವಾಗಿದೆ. ಎಲೆ ವಿಪ್ರೋತ್ತಮರೇ, ಆ ಸೃಷ್ಟಿಕ್ರಮವನ್ನು ವಿಸ್ತಾರವಾಗಿಯೂ ಕ್ರಮವಾಗಿಯೂ ನಿರೂಪಿಸುವೆನು ಕೇಳಿರಿ. ಋಷಿಗಳು ಕೇಳುತ್ತಾರೆ, ಎಲೆ ಸೂತ ಪುರಾಣಿಕರೇ, ಚಾಕ್ಷುಷ ಮನ್ವಂತರದಲ್ಲಿ ಕಶ್ಯಪರ ವಂಶದಲ್ಲಿ ಜ್ಞಾತಿಗಳು ಉತ್ಪನ್ನವಾದವೆಂದು ಹೇಳಿದಿರಿ. ಅವರ ವಂಶದಲ್ಲಿ ಮತ್ತೆ ಯಾರು ಉತ್ಪನ್ನರಾದರು? ಈ ವಿಷಯವನ್ನು ನಮಗೆ ತಿಳಿಸಬೇಕೆಂದು ಕೇಳಿದರು. ಸೂತಮುನಿಯು ಹೇಳುತ್ತಾರೆ, ಎಲೆ ವಿಪ್ರೋತ್ತಮರೇ, ಚಾಕ್ಷುಷ ಮನ್ವಂತರದ ಸೃಷ್ಟಿಕ್ರಮವನ್ನು ಸಂಕ್ಷೇಪವಾಗಿ ಹೇಳುವೆನು ಕೇಳಿರಿ. ಆ ವಂಶದಲ್ಲಿ ಪರಾಕ್ರಮಿಯೂ ವೇನರಾಯನ ಪುತ್ರನೂ ಆದ ಪೃಥು ಮಹಾರಾಜನು ಉತ್ಪನ್ನನಾದನು. ಆ ಮನ್ವಂತರದಲ್ಲಿ ಪೃಥುರಾಜನಂತೆ ಇತರರಾದ ಪ್ರಜಾಪತಿಗಳು, ಪ್ರಚೇತಸ ಪುತ್ರನಾದ ದಕ್ಷ ಪ್ರಜಾಪತಿಯೂ ಉದ್ಭವಿಸಿದರು. ಕುಲಪತಿಗಳಾದ ಅತ್ರಿ ಮಹರ್ಷಿಗಳಿಗೆ ಧಾರ್ಮಿಕನಾದ ಉತ್ಥಾನಪಾದರಾಜನು ಪುತ್ರನಾಗಿ ಜನಿಸಿದನು. ಇಂತಹ ದಕ್ಷ ಪ್ರಜಾಪತಿಗೆ ಉತ್ತಮನಾದ ರಾಜನು ಪುತ್ರನಾಗಿ ಜನಿಸಿದನು. ಸ್ವಯಂಭುವ ಮನುವು ಆ ಪುತ್ರನನ್ನು ಕಾರಣಾಂತರದಿಂದ ಅತ್ರಿ ಮಹರ್ಷಿಗಳಿಗೆ ಕೊಟ್ಟನು. ಮೊದಲು ಬೇರೊಂದು ಮನುವಿನ ವಿಷಯಗಳನ್ನು ಹೇಳಿ ತರುವಾಯ ಭಾವಿಯೂ 6ನೆಯದೂ ಆದ ಚಾಕ್ಷುಷ ಮನ್ವಂತರದ ಸಂಗತಿಗಳನ್ನು ಉಪೋದ್ಘಾತ ಸಂಗತಿಯಿಂದ ಹೇಳುವೆನು ಕೇಳಿರಿ. ಧರ್ಮಪತ್ನಿಯಾದ ಲಕ್ಷ್ಮೀದೇವಿಯಲ್ಲಿ ಸುಂದರಿಯೂ ಮಂಗಳಾಂಗಿಯೂ ಸತ್ಯವಂತಳು, ಚತುರಳು, ಮಂದಹಾಸಯುಕ್ತಳು, ದ್ರವ್ಯಾಭಿಮಾನಿಯೂ ಧ್ರುವರಾಜನ ತಾಯಿಯೂ ಆದ ಸುನೀತಿಯು
ಉತ್ತಾನಪಾದ ರಾಜನಿಗೆ ಭಾರ್ಯೆಯಾಗಿದ್ದಳು. ಆಕೆಯು ಧರ್ಮದೇವತೆಯ ಪುತ್ರಿಯಾಗಿದ್ದಳು. ಉತ್ತಾನಪಾದರಾಯನು ಸುನೀತಿಯಲ್ಲಿ ಧ್ರುವ, ಕೀರ್ತಿಮಂತ, ಅಯಸ್ಮಂತ, ವಸುವೆಂಬ 4 ಜನ ಗಂಡು ಮಕ್ಕಳನ್ನು, ಮನಸ್ವಿನಿ, ಸ್ವರ ಎಂಬ 2 ಪುತ್ರಿಯರನ್ನು ಪಡೆದನು. ಆ ಹೆಣ್ಣು ಮಕ್ಕಳಿಗೆ ಕೀರ್ತಿವಂತರಾದ ಅನೇಕ ಕುಮಾರರು ಉತ್ಪನ್ನರಾದರು. ಅತ್ಯಂತ ಶೂರನಾದ ಧ್ರುವರಾಜನು ಮಹತ್ತಾದ ಕೀರ್ತಿಯನ್ನು ಪಡೆಯುವುದಕ್ಕಾಗಿ 10,000 ದಿವ್ಯ ಸಹಸ್ರ ವರ್ಷಗಳವರೆಗೂ ನಿರಾಹಾರನಾಗಿ ತಪಸ್ಸನ್ನು ಮಾಡಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ 2ಯ ಖಂಡದ 1ನೆಯ ಅಧ್ಯಾಯದ 3ಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.